ಯಾವುದೇ ಸಂಬಂಧ ಆಗಿರಲಿ, ಎಲ್ಲಿ ನಮಗೆ ಬೆಲೆ ಇರುತ್ತೋ ಅಲ್ಲಿ ಮಾತ್ರ ನಾವು ನೆಲೆ ನಿಲ್ಲಬೇಕು. ನಮಗೆ ಬೆಲೆ ಇಲ್ಲದ ಜಾಗದಲ್ಲಿ ನಮಗೆ ಗೌರವ ಕೊಡದೇ ಇರೋ ಜಾಗದಲ್ಲಿ ನಾವು ಇರಬಾರ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಇದೇನು, ಯಾಕೆ ಯಾವ ಜಾಗದಲ್ಲೂ ನಿಲ್ಲಬೇಡಿ ಅಂತ ಹೇಳ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀರಾ. ಖಂಡಿತವಾಗ್ಲೂ ಇದು ಎಲ್ಲರಿಗೂ ಯೂಸ್ ಆಗುತ್ತೆ. ಸೊ ನಮಗೆ ಎಲ್ಲಿ ಗೌರವ ಕೊಡ್ತಾರೋ, ಎಲ್ಲಿ ನಮಗೆ ನೆಲೆ ಇರುತ್ತೋ ಅಲ್ಲಿ ನಿಲ್ಲಬೇಕು. ಅದು ತವ್ರ ಮನೆ ಆದರೂ ಸರಿ, ಯಾವುದಾದ್ರೂ ಸರಿ. ಸೊ ಇದು ಹೇಗೆ ಅಂತ ಅಂದರೆ, ಈಗ ನಾವು ಮದುವೆ ಮಾಡ್ಕೊಂಡು ಮನೆಗೆ ಬಂದುಬಿಟ್ಟಿರ್ತೀವಿ. ಸೊ ಕೆಲವ್ರು ತುಂಬ ಚೆನ್ನಾಗಿ ತವ್ರ ಮನೆಯವ್ರು ನೋಡ್ಕೋತಾ ಇರ್ತಾರೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಅವ್ರಿಗೆ ಅಷ್ಟು ಕಷ್ಟರಲ್ಲೇ ನೋಡ್ತಾ ಇರ್ತಾರೆ. ಅವ್ರಿಗೆ ವ್ಯಾಲ್ಯೂ ಇಲ್ಲದೆ ಇರೋ ಜಾಗದಲ್ಲಿ ನಮಗೆ ವ್ಯಾಲ್ಯೂ ಇಲ್ಲದೆ ಇರೋ ಜಾಗದಲ್ಲಿ ನಾವು ನಿಲ್ಲಬಾರ್ದು. ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮಗೆ ಮದುವೆ ಆದಮೇಲೆ ನಮ್ಮ ಗಂಡ ಅಂದರೆ ನಮ್ಮ ಪಾರ್ಟ್ನರ್ ಇರ್ತಾರಲ್ಲ, ನಮ್ಮ ಪಾರ್ಟ್ನರ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾರೋ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಅವರು ಈಗ ನಾವೇನೋ ನನ್ನ ತವ್ರ ಮನೆ ನನ್ನ ಮನೆ ಅಂತ ನಾವು ಹೊರಟೋಗ್ತೀವಿ. ಬಟ್ ನನ್ನ ಪಾರ್ಟ್ನರ್ಗೆ ಅವ್ರು ಏನಾದರೂ ಮರ್ಯಾದೆ ಕೊಡಲಿಲ್ಲ ಅಂದರೆ, ನಾನು ಬಂದು ನೆಕ್ಸ್ಟ್ ನನ್ನ ಗಂಡನ ಮನೆಯಲ್ಲಿ ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ತುಂಬ ಜನ ಹೆಣ್ಮಕ್ಳಿಗೆ ಹೀಗೆ ಆಗುತ್ತೆ. ಸೊ ಪಾಪ ಹೇಗಾಗ್ತಾ ಇರುತ್ತೆ ಆ ಹೆಣ್ಮಕ್ಳಿಗೆ ಅಂದರೆ, ಗಂಡನ ಮನೆಗೆ ಚೆನ್ನಾಗೇ ಇರ್ತಾರೆ. ಸೊ ಗಂಡ ಇಲ್ಲಿಂದ ಹೋಗ್ತಾರೆ ಆ್ಯಂಡ್ ಅವ್ರಿಗೆ ವ್ಯಾಲ್ಯೂ ಇರೋದಿಲ್ಲ. ಅವ್ರನ್ನ ತುಂಬ ಚೀಪಾಗಿ ನಡೆಸ್ಕೊಳ್ಳೋದು, ಅವ್ರನ್ನ ಯಾವ ಫಂಕ್ಷನ್ಸ್ಗೂ ಕರೀದೇ ಇರೋದು, ನಿಮ್ಮನ್ನು ಕರಿಬೇಕಾ ನಮ್ಮ ಮನೆಗೆ ಅಂತ ಹೇಳೋದು ಮಾಡಿದಾಗ ಅವ್ರಿಗೆ ಹರ್ಟ್ ಆಗುತ್ತೆ. ಯಾವ ಥರ ಹರ್ಟ್ ಆಗುತ್ತೆ, ಅವ್ರಿಗೆ ನನ್ನದೇ ಮನೆ ಅನ್ನೋ ಫೀಲ್ ಕೊಡಬೇಕು. ಸೊ ಅವರು ಪ್ರತಿಯೊಂದಕ್ಕೂ ಅವ್ರಿಗೆ ಮರ್ಯಾದೆ ಕೊಟ್ಟು ಅವ್ರನ್ನ ಇದು ಮಾಡ್ತಾಯಿದ್ರೆ ಅವ್ರಿಗೆ ಅನಿಸುತ್ತೆ ಇದು ನನ್ನದೇ ಮನೆ, ನನ್ನ ಮನೆಯೇ ಇದು, ನನ್ನ ಮನೇಲಿ ಯಾವ ಥರ ನನಗೆ ಗೌರವ ಕೊಡ್ತಾರೆ ಇಲ್ಲಿ ಕೂಡ ಹಾಗೆ ಕೊಡ್ತಿದ್ದಾರೆ ಅಂತ. ಸೊ ಹೆಣ್ಮಕ್ಳು ಯಾವ ಥರ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ, ತವ್ರ ಮನೇಲಿ ನಮಗೆ ಯಾವ ಥರ ಪ್ರೀತಿ ಗೌರವ ಮರ್ಯಾದೆ ಸಿಗ್ತಿದೆ, ಗಂಡನ ಮನೆಯಲ್ಲೂ ಅದೇ ಥರ ನಮಗೆ ಎಲ್ಲ ಸಿಗಬೇಕು ಅಂತ ನಾವು ಆಶಿಸ್ತೀವಲ್ವ. ಸೊ ಮದುವೆ ಆಗಿರೋ ಹುಡುಗನೂ ಅದನ್ನೇ ಆಶಿಸ್ತಾನೆ, ಹುಡುಗಿ ಮನೆಯಲ್ಲಿ ನಂಗೆ ಅದೇ ಮರ್ಯಾದೆ ಗೌರವ ಸಿಗಬೇಕು ಅಂತ. ಸೊ ಅವ್ರು ಗೌರವ ಮರ್ಯಾದೆ ಕೊಡದೆ ಯಾವುದೇ ಕೆಲಸದ ಮಾಡಬೇಕಾದ್ರೆ ಹೇಳ್ದೆ ಮಾಡಬೇಕಾದ್ರೆ ಅವ್ರು ಹೇಗೆ ಗೌರವ ಕೊಡ್ತಾರೆ ಅಂತ ಅಲ್ವಾ. ಸೊ ಅವಾಗ ನೀವು ಕೂಡ ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕಾಗುತ್ತೆ. ಹೇಗೆ ಏನು ಅಂದರೆ, ಸೊ ಅವ್ರಿಗೆ ಮರ್ಯಾದೆ ಇಲ್ದಿದ್ದ ಜಾಗದಲ್ಲಿ ನಾನು ಬರಲ್ಲ, ನಾನು ನಿಲ್ಲಲ್ಲ ಅಂತ ಹೇಳಿ ಸೊ ನಾವು ಕೂಡ ಅವಾಗ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ರೆ ಆಗ ಅವ್ರಿಗೆ ಅನಿಸುತ್ತೆ ಇಲ್ಲ ಇವ್ರಿಗೆ ಅಂದರೆ ಅವ್ರಿಗೆ ಮರ್ಯಾದೆ ಕೊಟ್ಟರೆ ನನ್ನ ಮಗಳು ನನ್ನ ಮನೆಗೆ ಬರ್ತಾಳೆ ನಿಲ್ತಾಳೆ ಅಂತ. ಸೊ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ಹೇಗೆ ಫಾಲೋ ಮಾಡಬೇಕು, ತುಂಬ ಸ್ಟ್ರಿಕ್ಟಾಗಿ ಅವ್ರ ಮೇಲೆ ಜಗಳ ಮಾಡಿಕೊಂಡು ಅಲ್ಲ. ಬಟ್ ಇವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ನಾವು ಹೋಗದೇ ಇರೋದು ಬರದೇ ಇರೋದು ಅಂದರೆ ಈ ಥರ ನಮಗೆ ಅವ್ರಿಗೆ ಮರ್ಯಾದೆ ಕೊಡಬೇಕು ಅಂತ. ನೆಕ್ಸ್ಟ್ ಹೋಗಿ ಅವರು ಅಲ್ಲಿ ಸಂಸಾರ ಮಾಡಬೇಕು, ಬಟ್ ಅವ್ರ ಜೊತೆ ಜೀವನ ಪೂರ್ತಿ ಅವರು ಚೆನ್ನಾಗಿ ಬದುಕಬೇಕು ಅನ್ನೋದು ಅವ್ರ ತಲೆಯಲ್ಲಿದ್ದರೆ ಅವರು ಕೂಡ ಸೊ ಅದನ್ನ ಫಾಲೋ ಮಾಡ್ತಾರೆ. ಈ ಟಿಪ್ಪು ತುಂಬಾ ಎಲ್ಲರಿಗೂ ಯೂಸ್ ಆಗುತ್ತೆ. ತುಂಬ ಜನ ಹೆಣ್ಮಕ್ಳು ಹೇಳ್ಕೊಳ್ಳೋ ಆಗಿರೋದಿಲ್ಲ. ಸೊ ಅವ್ರು ಕರೆದಿರೋದಿಲ್ಲ, ಹೋಗೋ ತುಂಬ ಇಂಟ್ರೆಸ್ಟ್ ಇರುತ್ತೆ ಯಾವುದೇ ಫಂಕ್ಷನ್ ಆಗಲಿ ನಾವು ಹೋಗಬೇಕು ಅಂತ. ಬಟ್ ಇವ್ರಿಗೆ ವ್ಯಾಲ್ಯೂ ಇರೋದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವ್ರು ಹೋಗ್ಬಿಡ್ತಾರೆ, ಬಟ್ ಬಂದಮೇಲೆ ಸಫರ್ ಆಗ್ತಾರೆ. ಸೊ ಏನಂದರೆ ತವ್ರ ಮನೆಯವ್ರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಎಲ್ಲರ ಬಗ್ಗೆನೂ, ಹೆಣ್ಮಕ್ಳ ಬಗ್ಗೆ. ಸೊ ಕೆಲವರು ಯೋಚನೆ ಮಾಡೋದಿಲ್ಲ ಅದ್ರ ಬಗ್ಗೆ, ಹೆಣ್ಮಕ್ಳ ತಲೆ ಕೆಡಿಸ್ಕೋಬಾರ್ದು. ಯಾವ ಮನೇಲಿ ಇರ್ತೀವೋ ಅದೇ ನನ್ನ ಮನೆ, ಎಲ್ಲಿರ್ತೀವೋ ಅದೇ ನನ್ನ ಸ್ಥಾನ ಅಂತ ಹೇಳ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡು ಬದುಕೊಂಡು ಹೋಗೋದು ಒಂದು ಇಂಪಾರ್ಟೆಂಟ್. ಇನ್ನೊಂದೇನಪ್ಪ ಅಂದರೆ, ತುಂಬ ಜನ ಹೆಣ್ಮಕ್ಳಿಗೆ ಅಲ್ಲಿ ವ್ಯಾಲ್ಯೂ ಇರೋದಿಲ್ಲ ಅಲ್ವಾ. ಅವ್ರು ಏನು ಮಾಡ್ತಾ ಇರ್ತಾರೆ, ತುಳಿಯೋದಕ್ಕೆ ನೋಡ್ತಾ ಇರ್ತಾರೆ. ತುಂಬ ಅವ್ರನ್ನ ಎಲ್ಲೂ ಮಾತಾಡೋಕ್ಕೆ ಬಿಡೋದಿಲ್ಲ, ಯಾರ ಮನೆಗೂ ಹೋಗೋಕ್ಕೆ ಬಿಡೋಲ್ಲ, ಬರೋಕ್ಕೆ ಬಿಡೋದಿಲ್ಲ, ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಏನಪ್ಪ ಮಾಡಬೇಕು ಅಂದರೆ, ಯಾರ ಮನೆಗೆ ಹೋಗಲಿ ನನಗೆ ಅವ್ರು ಹೇಳ್ದಂಗೆ ನಾವು ಕೇಳೋಕ್ಕೆ ಹೋಗಬಾರ್ದು. ಅವ್ರು ಹೇಳ್ದಂಗೆಲ್ಲ ನಾವು ಕೇಳೋಕ್ಕೆ ಹೋದರೆ ಅವಾಗ ಏನಾಗುತ್ತೆ ಅಂದರೆ, ಇವರು ನಮ್ಮ ಹಿಡಿತದಲ್ಲಿದ್ದಾರೆ ಅಂತ ಅನ್ಕೋತಾರೆ. ಸೊ ನಮಗೆ ಏನು ಇಷ್ಟ, ಜಗಳ ಆದರೂ ಪರವಾಗಿಲ್ಲ, ನಮಗೇನು ಇಷ್ಟ, ನನಗೆ ಒಂದು ಅಣ್ಣ ಮನೆಗೆ ಹೋಗೋದು ಇಷ್ಟ ಇದೆ, ಇನ್ನೊಬ್ಬ ಚಿಕ್ಕಪ್ಪ ಮನೆಗೆ ಹೋಗೋದು ಇಷ್ಟ ಇದೆ, ಸ್ಟ್ರೈಟಾಗಿ ಹೋಗ್ತಾ ಇರಬೇಕು ಬರ್ತಾ ಇರಬೇಕು. ಅವ್ರು ಹೇಳ್ದಂಗೆಲ್ಲ ಕೇಳೋಕ್ಕೆ ಹೋದರೆ ಸೊ ನಮ್ಮ ಲೈಫನ್ನು ತೊಗೊಂಡೋಗಿ ಅವ್ರ ಕೈಯಲ್ಲಿ ಇಟ್ಟಂಗೆ ಆಗುತ್ತೆ. ಅದನ್ನು ಹೆಣ್ಮಕ್ಳು ಮಾಡಬಾರ್ದು, ಅದು ಯಾರೇ ಆಗಿರಲಿ. ಸೊ ನಾವು ಗಂಡನಿಗೆ ಪ್ರಿಯಾರಿಟಿ, ನಮ್ಮ ಎಲ್ಲ ಪ್ರಿಯಾರಿಟಿನೂ ತೊಗೊಂಡೋಗಿ ಗಂಡನಿಗೆ ಕೊಡೋಲ್ಲ ಅಂದಾಗ ಹೇಗೆ ತಾಯಿ ಕೈ ಕೊಡ್ತೀರಾ. ಬಟ್ ಒಳ್ಳೇದು ಹೇಳ್ತಿದ್ದೀರಾ ಕೇಳಿ,
ಏನೋ ಅವ್ರು ನಾವೇನಾದರೂ ಕಷ್ಟ ಅಂದಾಗ ನಮಗೇನಾದರೂ ಒಂದು ನಾವು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅವ್ರು ಅದನ್ನ ಈ ದಾರಿಯಲ್ಲಿ ಹೋಗಬೇಡ, ಇದು ಒಳ್ಳೇದಲ್ಲ, ಈ ದಾರಿ ನಿನಗೆ ಸೂಕ್ತ ಅಲ್ಲ, ಬೇರೆ ದಾರಿಗೆ ಹೋಗು ಅಂತ ಹೇಳಿದರೆ ಕೇಳ್ಬೋದು. ಬಟ್ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ಅಡೆತಡೆ ಕಡ್ಡಿ ಹಾಕ್ಕೊಂಡು ಬೇಡ ಅದು ಇದು ಅಂತ. ಬಟ್ ನನ್ನ ತಮ್ಮನೋ ಅಣ್ಣನೋ ಇಲ್ಲ ಇನ್ನೊಬ್ಬ ಮಗಳು ಯಾರಾದರೂ ಇದ್ದಾಗ ಅವ್ರಿಗೆ ಆ ಪ್ರಿಯಾರಿಟಿ ಇರುತ್ತೆ, ಹೋಗೋ ಬರೋ ಪ್ರಿಯಾರಿಟಿ ಇರುತ್ತೆ, ಅವ್ರು ಎಲ್ಲರ ಜೊತೆನೂ ಮಾತಾಡ್ಬೋದು. ಬಟ್ ನಮ್ಮನ್ನು ಕಂಟ್ರೋಲ್ ಮಾಡ್ತಿರ್ತಾರಲ್ಲ, ಸೊ ಅವ್ರನ್ನ ನೀವು ಯಾರನ್ನೇ ಆಗಿರಲಿ ನಂಬಲೇಬಾರ್ದು. ಅದು ಯಾರಾಗಿರಲಿ, ತಂದೆ ತಾಯಿ ಆಗಿರಲಿ, ಅಣ್ಣ ತಮ್ಮ ಆಗಿರಲಿ, ಯಾರಾದರೂ ನಂಬಕ್ಕೆ ಹೋಗಬಾರ್ದು. ಸೊ ಮತ್ತು ಗೌರವ ಹೇಗೆ ಸಿಗಬೇಕು ಅಂದರೆ, ನಾವು ಆಲ್ರೆಡಿ ಅವ್ರ ಹೊಟ್ಟೆಲಿ ಹುಟ್ಟಿರ್ತೀವಿ, ಅವ್ರಿಗೆ ಗೌರವ ಕೊಟ್ಟಿರ್ತೀವಿ, ಅವ್ರ ಜೊತೆ ಎಲ್ಲ ಆದರೂ ನಮಗೆ ಅವರು ಯಾವುದೇ ರೀತಿ ಕೊಡ್ತಾ ಇರೋದಿಲ್ಲ. ಬೇಡ, ಗೌರವನೇ ಬೇಡ ಅಂತ ಬಿಟ್ಬಿಡಿ. ಸೊ ನಾವೇನಾದರೂ ಎತ್ತರಕ್ಕೆ ಬೆಳೀತಾ ಇದ್ದೀವಿ, ನಾವು ಅವ್ರಿಗಿನ್ನ ಸ್ಟ್ರಾಂಗ್ ಆಗ್ತಾ ಇದ್ದೀವಿ ಅಂದಾಗ ನಮ್ಮನ್ನು ಇನ್ನೊಂದಷ್ಟು ಜನನ ಕರ್ಕೊಂಬಂದು ಮೇಲೆ ಬಿಡೋದು, ಅಂದರೆ ಜಗ್ಲಕ್ಕೆ ಬಿಡೋದು, ಅವ್ರ ಹತ್ರ ಏನೋ ಹೇಳ್ಸಕ್ಕೆ ಟ್ರೈ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ. ಆಗ ಯಾರು ಕಿವಿಗೂ ಕೊಡೋಕ್ಕೆ ಹೋಗಬೇಡಿ, ನಿಮ್ಮ ತಲೆ ನೀವು ಯಾರು ಇದಕ್ಕೂ ಹೋಗೋಕ್ಕೆ ಹೋಗಬೇಡಿ. ಆಗಿದ್ದಾಗುತ್ತೆ. ಇಲ್ಲ ಶಕ್ತಿ ಮಾಡೋ ಯೋಚನೆ ಮಾಡೋ ನಿಮಗೆ ಶಕ್ತಿ ಇದೆ, ಡಿಸಿಷನ್ ತೊಗೊಳೋ ಶಕ್ತಿ ಇದ್ದರೆ ತೊಗೊಳ್ಳಿ. ಇಲ್ಲ ಯಾರಾದರೂ ಒಬ್ಬರು ನಿಮ್ಮ ಹಿತ ಬಯಸ್ತಾರಲ್ಲ ಅಂಥವ್ರ ಒಬ್ಬರದ್ದು ಕೇಳಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ, ಅದು ನಿಮಗೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಎಲ್ಲರನ್ನೂ ಇದನ್ನು ಗುಡ್ಡೆ ಹಾಕ್ಕೊಂಡು ಕೇಳೋಕ್ಕೆ ಹೋಗಬೇಡಿ. ಎಲ್ಲರೂ ಒಂದೊಂದು ಹೇಳಿ ತಲೆಗೆ ಹುಳ ಬಿಟ್ಟು ನಿಮ್ಮನ್ನು ಲೂಸ್ ಮಾಡಾಕ್ತಾರೆ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಆ್ಯಂಡ್ ಪ್ರಿಯಾರಿಟಿ ಕೊಡ್ತಾರೆ, ಯಾರ ಮನೆಯಲ್ಲಿ ಯಾರಿಗೆ ಎಷ್ಟು ಪ್ರಿಯಾರಿಟಿ ಕೊಡ್ತಾರೆ ಅವ್ರಿಗೆ ನೀವು ಪ್ರಿಯಾರಿಟಿ ಕೊಡಿ. ಯಾರು ನಿಮ್ಮ ಪ್ರಿಯಾರಿಟಿ ಕೊಡಲ್ಲ, ಯಾರು ನಿಮ್ಮನ್ನು ತುಳಿಯೋಕ್ಕೆ ಹೋಗ್ತಾರೆ, ಅವ್ರಿಗೆ ನೀವು ಅವಶ್ಯಕತೆ ಇಲ್ಲ ಅಂತ ಗೊತ್ತಾಗುತ್ತೆ, ಅವ್ರನ್ನ ನೀವು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್, ಬಾಯ್.